ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೆಣ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೆ ವಂದಿಸುತ್ತಾ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 24ನೆಯ ನುಡಿಯ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ಮುಂದುವರಿಸೋಣ. ಕಾರಣ ಕಾರ್ಯಾಂತರ್ಗತ ಅಂಶವತಾರಾವೇಶಹಿತ ಸಹಜ ಪ್ರೇರಕ ಪ್ರೇರಾವಯ ಸರ್ವತ್ರ ವಿಕಾರವಿಲ್ಲದಲೆ ತೋರುವನೆಂಬುದೇ ಫಲವಿದು ಬಾಳ್ದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಕಳೆದ ದಿನಗಳಲ್ಲಿ ಕಾರಣ ಮತ್ತು ಕಾರ್ಯ ಅಂತರ್ಗತವಾಗಿ ಭಗವಂತ ಇದ್ದಾರೆ, ಈ ಎಲ್ಲ ಕಾರ್ಯಕ್ಕೂ ಪ್ರೇರಕರಾಗಿದ್ದಾರೆ ಎಂದು ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಶ್ರೀದಾಸಾರ್ಯರು. ಹೇಗಿದ್ದಾರೆ ಅನ್ನೋದನ್ನು ಮೊದಲೇ ತಿಳಿಸ್ತಾ ಇದ್ದಾರೆ. ಅಂಶ, ಆವೇಶ ಅಂತ ನಿನ್ನೆ ದಿನ ನೋಡಿಕೊಂಡು ಬಂದಿದ್ದೇವೆ. ಅಂಶ ಮತ್ತು ಆವೇಶಗಳು ಭಗವಂತನ ರೂಪಗಳಲ್ಲಿ. ತದನಂತರದಲ್ಲಿ ಇನ್ನೊಂದು ವಿಶೇಷವನ್ನು ತೋರಿಸ್ತಾ ಇದ್ದಾರೆ, ಅಹಿತ ಮತ್ತು ಸಹಜ. ಇವುಗಳನ್ನು ವಿಭೂತಿ ರೂಪಗಳು ಅಂತ ಕರೀತಾ ಇದ್ದೇವೆ. ಅಂದರೆ ವಿಭೂತಿ ರೂಪಗಳು ಅಂದರೆ ಏನು? ಭಗವಂತನ ವಿಶೇಷವಾದ ಸನ್ನಿಧಾನ ಇರುವಂತಹ ಆ ಒಂದು ಸ್ಥಳಗಳನ್ನು, ಆ ಒಂದು ವಸ್ತುಗಳನ್ನು ವಿಭೂತಿ ರೂಪಗಳು ಅಂತ ಹೇಳ್ತಾ ಇದ್ದೇವೆ. ಅಂದರೆ ಆ ಶ್ರೀಹರಿಯ ಸನ್ನಿಧಾನ ಇರುತ್ತೆ, ವಿಶೇಷವಾಗಿ ಭಗವಂತನ ಇರುವಿಕೆ ಇರುತ್ತೆ ಅಲ್ಲಿ. ಈ 10 ತರಹದ ವಿಭೂತಿ ರೂಪಗಳನ್ನು ಶ್ರೀ ದಾಸಾರ್ಯರು ವಿಭೂತಿ ಸಂಧಿಯಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಭಗವಂತ ಯಾವ ಸ್ಥಾನಗಳಲ್ಲಿ ಇದ್ದಾರೆ ಅಂತಕ್ಕಂತಹ ಚಿಂತನೆಯನ್ನು ನಾವು ಮಾಡಬೇಕು ಅನ್ನೋದಕ್ಕೆ ಒಂದು ಸಂಧಿಯನ್ನೇ ಮಾಡಿದ್ದಾರೆ ಶ್ರೀ ದಾಸಾರ್ಯರು. ಅದರಲ್ಲಿ 10 ತರಹದ ವಿಭೂತಿ ರೂಪಗಳನ್ನು ಮೊದಲನೆಯ ನುಡಿಯಲ್ಲಿಯೇ ತಿಳಿಸ್ತಾ ಇದ್ದಾರೆ. ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಕಂಡ ಬಗೆಗಳ ನರಿತು ಬುಧರಿಂದ. ಇಲ್ಲಿ ಶ್ರೀ ತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡಲ್ಲೇ ಚಿಂತಿಸು. ಶ್ರೀ ತರುಣಿ ವಲ್ಲಭನ ಅಂದರೆ ಭಗವಂತನ ಶ್ರೀಹರಿಯ ವಿಭೂತಿ ರೂಪಗಳನ್ನು ಕಂಡಲ್ಲಿ ಚಿಂತಿಸು. ಎಲ್ಲಿ ಯಾವ ವಸ್ತುಗಳಲ್ಲಿ ಪ್ರತಿಯೊಂದು ಯಾಕೆ ಅಂದರೆ ಜಡ ಮತ್ತು ಚೇತನರಲ್ಲಿ ಇರತಕ್ಕಂಥವರು ಶ್ರೀಹರಿ. ಯಾಕೆಂದರೆ ಇದು ಇಲ್ಲಿ ತನ್ನಾಮ ತದ್ರೂಪ ತದಾಕಾರ ತದ್ಭಿನ್ನನಾಗಿ ಭಗವಂತ ಇದ್ದಾರೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ವಿಭೂತಿ ಸಂಧಿಯಲ್ಲಿ ಭಗವಂತನ ವಿವಿಧ ರೂಪಗಳನ್ನು, ವಿಭೂತಿ ರೂಪಗಳನ್ನು ತಿಳಿಸ್ತಾ ಇದ್ದಾರೆ. ಕಂಡಲ್ಲಿ ಚಿಂತಿಸುತ್ತಾ ಮನದಲ್ಲಿ ನೋಡು ಸಂಭ್ರಮದಿ. ಈ ರೀತಿಯಾಗಿ ಚಿಂತನೆ ಮಾಡಬೇಕು ಭಗವಂತನ ಚಿಂತನೆಗಳನ್ನು. ಹೇಗೆ? ಈ ರೀತಿಯಾಗಿ 10 ಬಗೆಗಳನ್ನು ಕೊಡ್ತಾ ಇದ್ದಾರೆ. ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜ, ಅಹಿತ, ಸಹಜ, ವಿಜಾತಿ, ಖಂಡ ಮತ್ತು ಅಖಂಡ ರೂಪಗಳು ಅಂತ ಯಾವ ಸ್ಥಾನದಲ್ಲಿ ಶ್ರೀಹರಿ ಇದ್ದಾರೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇಂದಿನ ಈ ನುಡಿಯ ಚಿಂತನೆಯಲ್ಲಿ ಆವೇಶ, ಅಂಶ ಹೇಳಿದ್ರು ನಿನ್ನೆ ದಿವಸ. ಈಗ ಇಲ್ಲಿ ಅಹಿತ ಮತ್ತು ಸಹಜ ಅನ್ನುವಂತಹ ವಿಭೂತಿ ರೂಪಗಳ ಪರಿಚಯವನ್ನು ಕೂಡ ಇಲ್ಲಿ ದಾಸಾರ್ಯರು ಈ 24ನೆಯ ನುಡಿಯಲ್ಲಿ ಇಟ್ಟಿದ್ದಾರೆ. ಈಗ ಸ್ವಲ್ಪ ನೋಡಿಕೊಂಡು ಬರೋಣ. ಅಹಿತ ಅಥವಾ ವಿಹಿತ ಆಗಿರಬಹುದು, ಎರಡು ಒಂದೇನೆ. ಮತ್ತು ಸಹಜ ವಿಭೂತಿ ರೂಪಗಳು ಅಂದರೆ ಏನು ಅಂತ.
ಇಲ್ಲಿ ಸಹಜ ಅಂದರೆ ಈ ತುಳಸಿ ಮುಂತಾದವುಗಳಲ್ಲಿ ಇರ್ತಕ್ಕಂತಹ ಭಗವಂತನ ರೂಪವನ್ನು ಸಹಜ ಅಂತ ಹೇಳ್ತಾ ಇದ್ದೇವೆ. ಸಹಜವಾಗಿ ಅಲ್ಲಿ ಇರ್ತಕ್ಕಂತಹದ್ದು ಭಗವಂತನ ರೂಪ. ಅಂದರೆ ಅದಕ್ಕೆ ತುಳಸಿ ಸನ್ನಿಧಾನ ಅದು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹದ್ದು. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ತುಳಸಿ ಪೂಜಾ ಕ್ರಮವನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಭಗವಂತನನ್ನ ಆ ತುಳಸಿ ವೃಕ್ಷಗಳಲ್ಲಿ ಈ ಅಶ್ವತ್ಥ ವೃಕ್ಷ ಪೂಜನೀಯವಾಗಿರತಕ್ಕಂತಹದ್ದು. ಹಾಗೆಯೇ ತುಳಸಿಯಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇರೋದರಿಂದ ಅದು ಒಂದು ವಿಶೇಷವಾಗಿ ಮಾಡಲ್ಪಡ್ತಕ್ಕಂತಹ ಪೂಜೆಗೊಳ್ಳುವಂತಹ ಒಂದು ಗಿಡವಾಗಿದೆ ತುಳಸಿ. ಇದನ್ನು ಸಹಜ ಅಂತ ಹೇಳ್ತವೆ. ನೈಜ ಅನ್ನುವಂತಹದ್ದು ಇದೆ ಸಾಲಿಗ್ರಾಮಾದಿಗತ ರೂಪಗಳಲ್ಲಿ. ನಿಜವಾಗಿ ಭಗವಂತನ ವಿಶೇಷವಾದ ನೈಜ ಆಯಾ ರೂಪದಲ್ಲಿ ಭಗವಂತ ಇದ್ದೇ ಇದ್ದಾರೆ ಅಂತಕ್ಕಂತಹದ್ದನ್ನು ಇತ್ತೀಚೆಗೆ ಈ ವಾಟ್ಸಪ್ಗಳಲ್ಲಿ ಸಾಲಿಗ್ರಾಮ ಯಾವುದೋ ಕಾರಣದಿಂದ ಭಿನ್ನವಾಗಿರುವಾಗ ಅದರ ಒಳಗಡೆ ಶ್ರೀ ಮಹಾವಿಷ್ಣುವಿನ ರೂಪವೇ ಕಂಡಿತ್ತು ಅಲ್ವಾ. ಹಾಗೆ ಭಗವಂತನ ವಿಶೇಷವಾದ ಸನ್ನಿಧಾನ ನೈಜ ಸಾಲಿಗ್ರಾಮಾದಿಗತ ರೂಪದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು ದಾಸಾರ್ಯರ ಹೇಳಿಕೆಯಾಗಿದೆ ಇಲ್ಲಿ. ತದನಂತರದಲ್ಲಿ ಸಹಜ ತುಳಸಿ ಮೊದಲಾದವುಗಳಲ್ಲಿ ಇರ್ತಕ್ಕಂತಹ ರೂಪ. ವಿಹಿತ ಅಥವಾ ಅಹಿತ ರೂಪ, ಇದು ಪ್ರತಿಮಾದಿಗಳಲ್ಲಿ ಇರ್ತಕ್ಕಂಥ ಪ್ರತಿಮಾದಿಗತ ರೂಪ. ಅಂದರೆ ಪ್ರತಿಯೊಂದು ಪ್ರತಿಮೆಗಳಲ್ಲಿ ನಾವು ಮನೆಯಲ್ಲೇ ಪೂಜೆ ಮಾಡ್ತಿರ್ತಕ್ಕಂತಹ ಪ್ರತಿಮೆಗಳಾಗಿರ್ಬೋದು, ತೀರ್ಥಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಪ್ರತಿಮಾದಿ ರೂಪಗಳಲ್ಲಿ ಆಗಿರ್ಬೋದು. ಅಂದರೆ ತೀರ್ಥಕ್ಷೇತ್ರಗಳಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನವಿರುತ್ತೆ ಅಂತಕ್ಕಂಥದ್ದನ್ನು ಅಹಿತ ಅಥವಾ ವಿಹಿತ ರೂಪ, ವಿಭೂತಿ ರೂಪ ಅಂತ ನಾವಿಲ್ಲಿ ತಿಳ್ಕೊಬಹುದು. ಹೀಗೆ ವಿಹಿತ ಅಥವಾ ಅಹಿತ, ಸಹಜ ಈ ರೀತಿಯಾಗಿ ಭಗವಂತನ ವಿವಿಧ ರೂಪಗಳನ್ನು ವಿಭೂತಿ ರೂಪಗಳು ಅಂತ ಹೇಳ್ತಾ ಇದ್ದಾವೆ. ಈ 10 ವಿಭೂತಿ ರೂಪಗಳನ್ನು ಶ್ರೀ ದಾಸಾರ್ಯರು ವಿಭೂತಿ ಸಂಧಿಯಲ್ಲಿ ಮೊದಲನೆಯ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ. ತದನಂತರದಲ್ಲಿ ಪ್ರತಿಮಾದಿಗತ ರೂಪದನ್ನು ಮುಂದಿನ ನುಡಿಯಲ್ಲಿ ಈ ಪ್ರತಿಮೆಗಳಲ್ಲಿಯೂ ಕೂಡ ವಿಭಾಗಗಳನ್ನು ತಿಳಿಸ್ತಾ ಇದ್ದಾರೆ. ತೀರ್ಥಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಆ ಪ್ರತಿಮೆಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ. ಹಾಗೆಯೇ ಭಾಗವತದ ಏಕಾದಶ ಸ್ಕಂದದಲ್ಲಿ ಪ್ರತಿಮೆಗಳ ವಿಭಾಗಗಳನ್ನು ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾ ಇದ್ದಾರೆ. ಕಟ್ಟಿಗೆದು, ಲೋಹದ್ದು, ಲಿಖಿತ ಮತ್ತು ಲೇಪಿತವಾಗಿರ್ತಕ್ಕಂಥದ್ದು, ಉಸುಕಿನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು, ಮನೋಮಯ, ಮಣಿಮಯ, ಶಿಲಾಮಯ ಅಂತ 8 ವಿಧವಾದ ಪ್ರತಿಮಾಗತ ರೂಪವನ್ನು ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇದ್ದಾರೆ. ಇದು ಭಾಗವತದ ಏಕಾದಶ ಸ್ಕಂದದಲ್ಲಿ. ಹೀಗೆ ಈ ರೀತಿಯಾಗಿ ಪ್ರತಿಮಾಗತ ರೂಪಗಳಲ್ಲಿ ಭಗವಂತನ ಸ್ಥಾನ, ವಿಶೇಷವಾದ ವಿಭೂತಿ ರೂಪಗಳಿದೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡ್ತಾ ಪ್ರೇರಕ ಪ್ರೇರಾವಯ. ಆವಯ ಅಂದರೆ ಈಗಾಗಲೇ ಹೇಳಿರೋ ಹಾಗೆ ಭಗವಂತನ ನಾಮ ಹೇಗಿದ್ದಾರೆ, ಆದ್ದರಿಂದಲೇ ಮೊದಲೇ ಹೇಳಿದೆ ತನ್ನಾಮ ತದ್ರೂಪ ತದಾಕಾರ ತದ್ಭಿನ್ನನಾಗಿ ಭಗವಂತ ಇದ್ದಾರೆ. ಅದನ್ನು ಮುಂದೆ ವಿಕಾರವಿಲ್ಲದಲೇ ತೋರುವನು ಎನ್ನುವುದರಲ್ಲಿ ಈ ತದ್ಭಿನ್ನನಾಗಿರ್ತಕ್ಕಂಥ ಭಗವಂತನ ರೂಪವನ್ನು ನಾವು ಕಾಣಬಹುದು. ಪ್ರೇರಕ ಪ್ರೇರಾವಯ ಅಂದರೆ ಏನು? ಪ್ರೇರಕನೂ ಭಗವಂತನೇ, ಯಾವುದೇ ಕಾರ್ಯಕ್ಕೆ ಪ್ರೇರಕನೂ ಅವನೇ, ಅಂದರೆ ಪ್ರೇರಣೆ ಮಾಡಿಸುವವರು ಅವರೇ. ಹಾಗೆಯೇ ಜೀವನಲ್ಲಿ ಇದ್ದು ಆ ಕಾರ್ಯವನ್ನು ಮಾಡುವವರು ಅವರೇ, ಪ್ರೇರ್ಯರೂ ಅವರೇ, ಪ್ರೇರಕರು ಅವರೇ ಅಂತಕ್ಕಂತಹ ಮಾತನ್ನು ಹಾವಯ ಆ ನಾಮದಿಂದ ಕರೆಸ್ತಾ ಸರ್ವತ್ರ ಎಲ್ಲರಲ್ಲೂ ವಿಕಾರವಿಲ್ಲದಲೇ ತೋರುವನೆಂಬುದೇ. ಅಂದರೆ ಇಲ್ಲಿ ಸ್ಥೂಲ ದೇಹದಲ್ಲಿ ಈ ಒಂದು ಜೀವದಲ್ಲಿ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಇದ್ದು ಜೀವನ ಮುಖಾಂತರವಾಗಿ ಆತನ ಎಲ್ಲ ಕಾರ್ಯಗಳನ್ನು ಇಂದ್ರಿಯ ಕಾರ್ಯಗಳನ್ನು ಭಗವಂತ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಅವನು ಪ್ರೇರ್ಯ, ಭಗವಂತ ಪ್ರೇರ್ಯನಾಗಿದ್ದಾರೆ. ಹಾಗೆಯೇ ಈ ಪ್ರೇರಕ ಅಂದರೆ ಏನು? ಈ ಪ್ರತಿಯೊಂದು ಕಾರ್ಯದಲ್ಲಿ ಜೀವನ ಅಂತರ್ಗತನಾಗಿ ಇರ್ತಕ್ಕಂಥ ಭಗವಂತ ಪ್ರೇರಕ ನಾಮದಿಂದ ಭಗವಂತನೇ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ರಲ್ಲಿ
ಈಗ ನೋಡಿ, ಸಾಮಾನ್ಯವಾಗಿ ಯಾವುದೋ ಕೆಲಸ ಆಗಿರತ್ತೆ ಅಂದ್ಕೊಂಡ್ರೆ ಹಿರಿಯರು ಹೇಳ್ತಾರೆ ಇದು ನಾವು ಮಾಡಿಸಿದ್ದು ಅಲ್ಲ, ಭಗವಂತನೇ ಮಾಡಿಸಿದ್ದು ಅಂತ. ಅವರಿಗೆ ಭಗವಂತನ ಇರುವಿನ ಅರಿವು ಗೊತ್ತಾಗಿರತ್ತೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಹೇಳ್ತಾರೆ, ಯಾರು ಆಧ್ಯಾತ್ಮಿಕದಲ್ಲಿ ಇರ್ತಾರೋ, ಭಗವಂತನ ಇರುವಿನ ಅರಿವನ್ನು ತಿಳಿದಿರ್ತಾರೋ ಅವರು ಸಹಜವಾಗಿಯೇ ಹೇಳ್ತಾರೆ ಪ್ರತಿಯೊಂದು ಕಾರ್ಯಕ್ಕೂ ಭಗವಂತನ ಪ್ರೇರಣೆಯೇ ಮುಖ್ಯವಾಗಿರ್ತಕ್ಕಂತಹದ್ದು ಅನ್ನುವಂತಹ ಚಿಂತನೆಯನ್ನು ಮಾಡುವುದೇ ಒಂದು ಬದುಕಿದಕ್ಕೆ ಸಾರ್ಥಕ. ಇದು ಫಲ ಎಂದು ದಾಸರ್ಯರು ಹೇಳ್ತಾ ಇದ್ದಾರೆ. ಕೊನೆಯ ಒಂದು ವಿಕಾರವಿಲ್ಲದಲೇ ತೋರುವನೆಂಬುದೇ. ಅದು ಹೇಗೆ ವಿಕಾರವಿಲ್ಲದಲೇ ತೋರುವನು? ಮೊದಲಿಗೆ ಭಗವಂತ ಕಾಣಿಸೋದೇ ಇಲ್ಲ, ತೋರುವುದಿಲ್ಲ. ಹಾಗಿದ್ರೆ ತೋರುವನು ಅಂತ ಹೇಳ್ತಾ ಇದ್ದಾರಲ್ಲ ದಾಸಾರ್ಯರು, ಅದರಲ್ಲಿಯೂ ವಿಶೇಷವಾಗಿ ವಿಕಾರವಿಲ್ಲದಲೇ ತೋರುವನು ಅಂದರೆ ಏನು ಅರ್ಥ? ಇದನ್ನು ನಾವು ಯಥಾಮತಿಯಾಗಿ ಹೇಗೆ ಅರ್ಥೈಸ್ಕೊಳ್ಬೇಕು? ಸರಳವಾಗಿ ಹೇಳೋದಾದರೆ, ಈಗಾಗಲೇ ತಿಳಿದಿರುವಂತೆ ಪ್ರತಿಯೊಂದು ಜಡ ಮತ್ತು ಚೇತನರಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಇದ್ದೇ ಇರತ್ತೆ. ಈಗ ಚಿಕ್ಕದಾದ ಉದಾಹರಣೆ, ಲೌಕಿಕದ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಒಂದು ಕಲ್ಲಿದೆ, ಒಂದು ಕಲ್ಲಲ್ಲೂ ಭಗವಂತ ಇದ್ದಾನೆ, ಸರಿ. ಅದೇ ಕಲ್ಲಿನಿಂದಲೇ ಮಾಡಿರ್ತಕ್ಕಂತಹ ಪ್ರತಿಮಾ ಇದೆ ಒಂದು ದೇವಸ್ಥಾನಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ. ಆದರೆ ನಾವು ಎರಡರಲ್ಲಿಯೂ ಭಗವಂತ ಇದ್ದಾನೆಯೇ ಅಂತ ಚಿಂತನೆ ಮಾಡೋದಾದರೆ, ಎರಡರಲ್ಲೂ ಇದ್ದರೆ ನಾವು ಕಲ್ಲಿಗೆ ಏಕೆ ಆ ಪ್ರತಿಮೆಗಳಂತೆ ಪೂಜೆ ಮಾಡಲ್ಲ? ಯಾಕೆ ಅಂದರೆ ಆಯಾ ಪ್ರತಿಮೆಗಳಲ್ಲಿ ಭಗವಂತನ ಸಾನ್ನಿಧ್ಯವನ್ನು, ಆ ಸನ್ನಿಧಾನವನ್ನು ಹೆಚ್ಚಿಸಲು ಈ ಕಳಸಾಭಿಷೇಕ, ಕುಂಭಾಭಿಷೇಕ ಈ ಎರಡು ಒಂದೇನೆ, ಈ ಥರದಲ್ಲಿ ಮಾಡಿ ಆ ಭಗವಂತನ ಸಾನ್ನಿಧ್ಯವನ್ನು ಅಲ್ಲಿ ಸ್ಥಾಪನೆ ಮಾಡಿರ್ತಾರೆ. ನಿತ್ಯವೂ ಪೂಜೆ ಮಾಡಿರ್ತಾರೆ. ಅಲ್ಲಿ ಹೋದಾಗ ಆ ಪ್ರತಿಮೆ, ಆ ದೇವಸ್ಥಾನದ ಪ್ರತಿಮೆಯ ಮುಂದೆ ನಾವು ನಿಂತಾಗ ಆ ಸಾರ್ಥಕ್ಯ ಭಾವ ನಮ್ಮಲ್ಲಿ ಮೂಡತ್ತೆ. ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ, ಇದನ್ನೇ ಹೇಳಕ್ಕೆ ಹೊರಟಿದ್ದು. ಆ ವಿಶೇಷ ಸನ್ನಿಧಾನ ವಿಭೂತಿ ರೂಪ ಪ್ರತಿಮೆಗಳಲ್ಲಿ ಇರತ್ತೆ, ನೈಜ ಅಂತ. ತದನಂತರದಲ್ಲಿ ಕಲ್ಲಿದೆ, ಆ ಕಲ್ಲಿನಲ್ಲಿಯೂ ಭಗವಂತ ಇದ್ದಾರೆ, ಆದರೆ ಅದು ಪೂಜನೀಯವಲ್ಲ. ಅದಕ್ಕೆ ಇಲ್ಲಿ ಭಗವಂತ ಎರಡರಲ್ಲಿಯೂ ಇದ್ದು, ಆದರೆ ತದಾಕಾರ ಅದೇ ಆಕಾರದಲ್ಲಿ ಇದ್ದಾರೆ, ತದ್ರೂಪ ಅದೇ ರೂಪದಲ್ಲಿ ಇದ್ದಾರೆ, ತನ್ನಾಮ ಆಯಾ ಹೆಸರುಗಳಿಂದಲೇ ಕರೆಸ್ಕೊಳ್ತಾ ಇದ್ದಾರೆ. ಇದು ಕಲ್ಲು ಬೇರೆ, ಇದು ಪ್ರತಿಮೆ ಬೇರೆ ಅಂತ. ತದನಂತರದಲ್ಲಿ ತದ್ಭಿನ್ನನಾಗಿ ಇದ್ದಾನೆ. ಕಲ್ಲಿನಲ್ಲಿ ಇರುವ ಭಗವಂತನ ವಿಭೂತಿ ರೂಪವೇ ಬೇರೆ, ಇಲ್ಲಿರುವಂತಹ ವಿಭೂತಿ ರೂಪವೇ ಬೇರೆ. ಇಲ್ಲಿ ಕಲ್ಲಿನಲ್ಲಿ ರೂಪ, ಇಲ್ಲಿ ವಿಭೂತಿ ರೂಪ, ವಿಶೇಷವಾದ ಸನ್ನಿಧಾನ ಅಲ್ಲಿ ಇರತ್ತೆ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ವಿಕಾರವಿಲ್ಲದಲೆ. ಆದ್ದರಿಂದ ಈ ಒಂದು ಶಬ್ದವನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಆಯಾ ಅಧಿಷ್ಠಾನಗಳಿಗೆ ವಿಕಾರ ಪ್ರಾಪ್ತವಾದರೂ ಕೂಡ ತದಂತರ್ಗತನಾಗಿರ್ತಕ್ಕಂತಹ ಶ್ರೀಹರಿ ವಿಕಾರ ಶೂನ್ಯನಾಗಿ ಇರ್ತಾರೆ. ಆ ವಸ್ತುಗಳು ನಾಶವಾಗಿ ಹೋದ್ರೂ ಕೂಡ ಅಲ್ಲಿ ಭಗವಂತನ ಆ ಒಂದು ಸನ್ನಿಧಾನ ಇದ್ದೇ ಇರತ್ತೆ. ಜಡ ವಸ್ತುಗಳೇ ಆಗಿರಬಹುದು. ಉದಾಹರಣೆ ಈ ಮನೆ ಅಂತ ಅಂದ್ಕೊಳ್ಳೋಣ. ಮನೆಗೆ ಈ ಭಗವಂತನ ಸನ್ನಿಧಾನ ಇರತ್ತೆ. ಯಾಕೆಂದರೆ ಪ್ರತಿಯೊಂದು ಜಡ ವಸ್ತುಗಳಲ್ಲಿಯೂ ಕೂಡ ಭಗವಂತನ ಸನ್ನಿಧಾನವಿದೆ. ಇದನ್ನು ನಾವು ಡೆಮಾಲಿಷ್ ಮಾಡಿದ್ವಿ ಅಂದ್ಕೊಳ್ಳೋಣ. ಹಾಗಿದ್ರೆ ಅಲ್ಲಿ ಭಗವಂತನ ರೂಪ ಇಲ್ಲ, ಅಥವಾ ಭಗವಂತ ಇಲ್ವೇ ಇಲ್ಲ ಅಂತ ಆಗುತ್ತಾ? ಈ ಒಂದು ವಸ್ತು ಇದೆ, ಅದು ನಾಶವಾಗಿ ಹೋದರೆ ಅಲ್ಲಿ ಮನೆ ಇಲ್ಲ ಅಂತ ನಾವು ಹೇಳ್ತೇವೆ ಹೇಗೋ, ಹಾಗೆ ಅಲ್ಲಿ ಭಗವಂತ ಇಲ್ವೇ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಎಲ್ಲದರಲ್ಲಿಯೂ ಖಂಡ ಅಂತ ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೇವೆ. ಭಗವಂತನ ರೂಪ, ವಿಶೇಷವಾದ ಸನ್ನಿಧಾನ ಇರ್ತಕ್ಕಂಥದ್ದು ವಿಭೂತಿ ರೂಪ ಅಂತ ಆದರೆ, ಎಲ್ಲ ಜಡ ವಸ್ತುಗಳಲ್ಲಿಯೂ ಭಗವಂತನ ರೂಪ ಇದ್ದೇ ಇರತ್ತೆ. ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಅದರೊಟ್ಟಿಗೆ ವಿಕಾರ ಶೂನ್ಯನಾಗಿ ಕಾಣಿಸಲ್ಲ. ಮನೆ ಏನೋ ಹಾಳಾಗಿದೆ ಅಂತ ಹೇಳ್ಬೋದು, ಈ ಮುಂಚೆ ಇತ್ತು ಈಗ ಇಲ್ಲ ಅಂತ ಹೇಳ್ಬೋದು. ಆದರೆ ಭಗವಂತ ವಿಕಾರ ಶೂನ್ಯ, ಮುಂಚೆ
ಇದ್ದರು, ಈಗ ಇಲ್ಲ. ಈ ಕಳೆದ 10 ವರ್ಷಗಳಲ್ಲಿ ಈ ಪ್ರತಿಮೆಗಳಲ್ಲಿ ಭಗವಂತನ ಸ್ಥಾನ ಇತ್ತು, ಈಗ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅದು ವಿಕಾರ ಶೂನ್ಯನಾಗಿ ಇರ್ತಾರೆ ಭಗವಂತ, ತದ್ಭಿನ್ನನಾಗಿ ಕಾಣಿಸ್ತಾರೆ. ಈ ರೀತಿಯಾಗಿ ಚಿಂತನೆ ಮಾಡುವುದೇ ಬದುಕಿದಕ್ಕೆ ಫಲ. ಹಾಗೆ ಚರಾಚರ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಸರ್ವತ್ರದಲ್ಲಿ ತದಾಕಾರ ತಶ್ಶಬ್ದ ವಾಚ್ಯನಾಗಿ ವಿಕಾರ ಶೂನ್ಯನಾಗಿದ್ದಾರೆ ಭಗವಂತ ಅನ್ನುವಂತಹ ಅನುಸಂಧಾನ ಮಾಡಬೇಕು ಅಂತಕ್ಕಂತಹದ್ದು ಇಲ್ಲಿಯ ತಾತ್ಪರ್ಯವಾಗಿದೆ. ಅದರೊಟ್ಟಿಗೆ ಜೀವ ಪೂರ್ಣನಲ್ಲ, ಜೀವ ಸ್ವತಂತ್ರ, ಪರಮಾತ್ಮ ಪೂರ್ಣ, ಅವರೊಬ್ಬನೇ ಸರ್ವತಂತ್ರ ಸ್ವತಂತ್ರ ಅಂತ ಈ ರೀತಿಯಾಗಿ ಚಿಂತನೆ ಮಾಡುವುದು, ಆ ರೀತಿಯಾಗಿ ಇರುವಂತಹ ಜ್ಞಾನವನ್ನು, ಭಗವಂತನ ಬಗ್ಗೆ ಇರ್ತಕ್ಕಂತಹ ಜ್ಞಾನವನ್ನು ತಿಳಿಯುವುದೇ ಬದುಕಿದಕ್ಕೆ ಫಲ ಅಂತಕ್ಕಂಥದ್ದನ್ನು ಶ್ರೀದಾಸಾರ್ಯರು ಇಲ್ಲಿ ಈ ನುಡಿಯಲ್ಲಿ ಇಟ್ಟಿದ್ದಾರೆ. ಇಂದಿನ ಈ ಚಿಂತನೆಯನ್ನು ಶ್ರೀದಾಸಾರ್ಯರ ಅಂತರ್ಯಾಮಿ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ನಾಳೆ ಮುಂದಿನ ನುಡಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಪತಿ ಅಂತರ್ಗತ, ಸಮಸ್ತ ಗುರು ಅಂತರ್ಗತ, ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ಕೃಷ್ಣ ಅರ್ಪಣಮಸ್ತು. ನಂದೇನದು ಸ್ವಾಮಿ, ಸಕಲವೂ ನಿಮ್ಮದೇ, ನಾಹಂ ಕರ್ತ ಹರಿಕರ್ತ. ಹರೇ ಶ್ರೀನಿವಾಸ.